ಹಲೋ, ವೆಲ್ಕಮ್ ಟು ಸಾವಿತ್ರಿ ಸುನಿತಾ ಬ್ಲಾಗ್ಸ್. ಇವತ್ತು ನಾನು ಅಮಾವಾಸ್ಯೆ ದಿನದ ಒಂದು ಬ್ಲಾಗ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಸ್ವಲ್ಪ ಬೇಗ ಎದ್ದಿದ್ದ 6 ಗಂಟೆಗೆ ಅವನ್ನ ಕರ್ಕೊಂಡು ಹೊರಗಡೆ ಕಟ್ಟೆ ಮೇಲೆ ಕುಂತಿದ್ದೆ. ಸೊ ಆಡ್ಮಾರಿ ಈ ಥರ ಮಾಡೋದು ಅವನು ನೋಡ್ತಾ ಕುಂತಿದ್ದ. ಅವನಿಗೆ ಒಂಥರ ಏನೋ ಖುಷಿ ಅನ್ನಿಸ್ತಾ ಇತ್ತು. ಸೊ ಅದನ್ನೇ ಅವನು ನೋಡ್ತಾ ಕುಂತಿದ್ದ. ಹಾಗೆ ವಿಡಿಯೋನ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಅಮಾವಾಸ್ಯೆ ಅಲ್ಲ, ಸೊ ಹೀಗಾಗಿ ನಾವು ಹೋಳಿಗೆಯನ್ನು ಮಾಡ್ತಾಯಿದ್ವಿ, ಬೇಳೆ ಹೋಳಿಗೆಯನ್ನು ಮಾಡ್ತಾಯಿದ್ವಿ. ಇವತ್ತು ಮನೆಯಲ್ಲಿ ಬೇಳೆ ಹೋಳಿಗೆ, ಆಮೇಲೆ ಮಾವಿನಕಾಯಿ ಸೀಕರ್ಣಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋ ತನಕ ನಮ್ಮ ಮನೆಯಲ್ಲಿ ಸೀಕರ್ಣಿ ಅಂತೂ ತಪ್ಪೋದೇ ಇಲ್ಲ. ಆ್ಯಂಡ್ ಹೋಳಿಗೆ ಮಾಡಿದಾಗೊಮ್ಮೆ ಸೀಕರ್ಣಿಯನ್ನು ಕಂಪಲ್ಸರಿ ಮಾಡ್ತೀವಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಅದೇ ಸ್ಪೆಷಲ್ ಹೋಳಿಗೆ ಆ್ಯಂಡ್ ಮಾವಿನ ಹಣ್ಣಿನ ಸೀಕರ್ಣಿ ಆ್ಯಂಡ್ ವಿತ್ ಸಂಡಿಗೆ, ತುಪ್ಪ. ನಮ್ಮ ಕಾಕು ಇಲ್ಲಿ ಹಿಟ್ಟು ಹಚ್ಚಿ ಹೋಳಿಗೆಯನ್ನು ಮಾಡ್ತಾ ಇದ್ದಾರೆ. ರಾಗಿ ಹಿಟ್ಟು ಹಚ್ಚಿ ನಾವು ಹೋಳಿಗೆಯನ್ನು ಮಾಡ್ತೀವಿ. ಅದು ಸೀಕರ್ಣಿ ಜೊತೆಗೆ, ಮಾವಿನ ಹಣ್ಣಿನ ಸೀಕರ್ಣಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಎಣ್ಣೆ ಹಚ್ಚಿ ಹೋಳಿಗೆ ಮಾಡಿದರೆ ಸೀಕರ್ಣಿ ಜೊತೆ ಅಷ್ಟು ಟೇಸ್ಟ್ ಬರಲ್ಲ. ರಾಗಿ ಹಿಟ್ಟು ಹಚ್ಚಿನೇ ನಾವು ಹೋಳಿಗೆಯನ್ನು ಮಾಡ್ತೀವಿ. ಅದು ಸೀಕರ್ಣಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಅಮಾವಾಸ್ಯೆಗೆ ನಮ್ಮ ಶ್ರೀಧರ ಬೈಕ್ ಪೂಜೆ ಮಾಡತನು. ವೆರಿ ಗುಡ್. ಕಾರ್ ಪೂಜೆ ಆಗಿದೆ ಆಲ್ರೆಡಿ. ಕಾರ್ ಓನರೇ ಬೇರೆ, ಪೂಜೆ ಮಾಡೋರೇ ಬೇರೆ. ಎದಕ್ ಪಂಚ್ ಸಾಗಾರ ಮದುವೆ ಹೋಗಕ್ಕ ಬೇಕಾಗಿತ್ತ ಇದೆಲ್ಲ. ಈ ಕಡೆ ಬಾ ಮಾಮ, ಈ ಕಡೆ ಬಾ. ಇವಾಗ ಮದುವೆಗಂತ ಬಂದ್ವಿ. ಮದ್ವೆ ಗಂಡ ಸಾಗರ್ ಬಂದಾನು. ಎಲ್ಲಾರು ಫುಲ್ ಅವನ ಜೋಡಿ ಡೀಪ್ ಡಿಸ್ಕಷನ್ ಮಾಡತ್ತೀವಿ. ಇವೆಲ್ಲ ಎಳ್ಳಿನ ಪಾಕೆಟ್. ಇವೆಲ್ಲ ಈಗ ರೊಟ್ಟಿ ಮಾಡಾಕ ಹಿಟ್ಟು ಬೀರಿ ಬರ್ತಾರೋ. ಸೊ ಎಳ್ಳು ಹಚ್ಚಿ ರೊಟ್ಟಿ ಮಾಡ್ರಿ ಅಂತ ಹೇಳಿ ಇದ್ರೊಳಗೆ ಎಳ್ಳು ಹಾಕಿ ಪ್ಯಾಕ್ ಮಾಡಿವಿ. ಇವನ್ನೆಲ್ಲ ಎಳ್ಳು ಹಚ್ಚಿನ ರೊಟ್ಟಿ ಮಾಡಿ ನಮ್ಗೆ ಕೊಡ್ತಾರೆ ಮದ್ವೆ ಅನ್ನೋಷ್ಟರಲ್ಲಿ. ಮದ್ವೆ ಮನೆಗೆ ರೊಟ್ಟಿ, ಮದ್ವೆ ಅಂತಲ್ಲ. ನೀವೊಬ್ಬ ಚಂದ ಬರ್ತೀನಿ, ನೀ ಬರ್ಲಿಲ್ಲ ಅಂದ್ರೆ ನೀನ್ ಏನ್ ವಿಡಿಯೋನ ನೋಡಂಗಿಲ್ಲ. ಅದಕ್ಕೆ ನಿನ್ನ ಮೇನ್ ಹೈಲೈಟ್ ಮಾಡ್ಬೇಕಾಗಿತ್ತು ನೋಡಿ. ಎಲ್ರು ಸೇರ್ಕೊಂಡು ಫುಲ್ ಎಂಜಾಯ್ ಮಾಡತ್ತಾರ ಕಟ್ಟೆ ಮೇಲೆ ಕೂತ್ಕೊಂಡು. ದಿಸ್ ಈಸ್ ಅ ಮ್ಯಾರೇಜ್ ವೈಬ್ಸ್ ಐ ಥಿಂಕ್. ಹಾನಾ ಆ್ಯಂಡ್ ನಮ್ಮ ಪಯ್ಯ ಚಿಕ್ಕಿ ಎಲ್ಲ ಅಕ್ಕನ ಮಕ್ಕಳನ್ನ ಕರ್ಕೊಂಡು ಫುಲ್ ಬಿಸಿ. ಒಳಕಲ್ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ನಾವು. ಒಳಕಲ್ ಪೂಜೆಗೆ ಉಡಿಯನ್ನ ತುಂಬ್ತೀವಿ. ಬಂದಿರುವಂತ ಎಲ್ಲಾ ಹೆಣ್ಮಕ್ಳಿಗೆ ಉಡಿಯನ್ನ ತುಂಬ್ತೀವಿ. ಪೂರ್ತಿ ನಮ್ಮ ಊರು ತುಂಬ ಎಲ್ಲಾರು ನಾವು ಹೇರ್ತೀವಿ ಮದ್ವೆಗೆ. ಸೊ ಅವ್ರು ಯಾರ್ಯಾರು ಬರ್ತಾರಲ್ಲ ಎಲ್ರಿಗೂ ನಾವು ಉಡಿಯನ್ನ ತುಂಬ್ತೀವಿ. ಹಿಂಗಾಗಿ ಈ ತರ ಪಾಕೆಟ್ ಅನ್ನ ತರಿಸಿದೀವಿ. ಈ ಪಾಕೆಟ್ ಅಲ್ಲಿ ಉಡಿ ತುಂಬೋ ಸಾಮಾನೆಲ್ಲ ಹಾಕಿ ಉಡಿಯನ್ನ ತುಂಬಬೇಕು ಅಂತ ಅನ್ಕೊಂಡು ಇಲ್ಲದ ನೋಡ್ರಿ. ಈ ತರ ಪಾಕೆಟ್ ನ ತರಿಸಿದೀನಿ ಆನ್ಲೈನ್ ಅಲ್ಲಿ. ಇದರಲ್ಲಿ ಎಲ್ಲ ಉಡಿ ತುಂಬೋ ಸಾಮಾನನ್ನ ತುಂಬಿ ಬಂದಿರುವಂತ ಮುತ್ತೈದರಿಗೆ ತುಂಬೋದು. ಸೊ ಇಲ್ಲಿ ಎಲ್ಲ ಅದನ್ನೇ ರೆಡಿ ಮಾಡ್ಕೊಳ್ತಾ ಇದೀವಿ ಎಂದು ಸೇರ್ಕೊಂಡು. ನಮ್ಮ ಮಕ್ಕಳಂತೂ ಬಿಡ್ತಾ ಇಲ್ಲ, ಎಲ್ಲರೂ ಕರ್ಕೊಂಡೇ ಮಾಡ್ತಾ ಇದೀವಿ. ಆಲ್ರೆಡಿ ಇಷ್ಟೊಂದೆಲ್ಲ ಪ್ಯಾಕ್ ಅದು. ಇವಾಗ ಇವೆಲ್ಲ ಒಂದು ಆಲ್ಮೋಸ್ಟ್ 300 ಇದಾವೆ ಇವೆಲ್ಲ ಪೀಸಸ್. ಸೊ 300 ಜನ ಮುತ್ತೈದರಿಗೆಲ್ಲ ಉಡಿಯನ್ನ ತುಂಬಬೇಕು ಒಳಕಲ್ ಪೂಜೆ ದಿನ. ಸೊ ಹಂಗಾಗಿ ಎಲ್ಲವನ್ನ ನಾವಿಲ್ಲಿ ರೆಡಿ ಮಾಡ್ಕೊಳ್ತಾ ಇದೀವಿ. ಈ ತರ ಈ ಕವರ್ ಅಲ್ಲಿ ಎಲ್ಲ ಹಾಕಿ ಪ್ಯಾಕ್ ಮಾಡತ್ತೀವಿ. ಅಡಿಕೆ, ಆಮೇಲೆ ಅರಿಶಿನ, ಖಾರ ಹಿಕ್ಕು, ಆಮೇಲೆ ಕೊಬ್ಬರಿ ಎಲ್ಲಾನು ಒಂದ್ರಲ್ಲಿ ಹಾಕಿಟ್ಕೊಂಡಿದೀವಿ. ಇದ್ರಲ್ಲೆಲ್ಲ ಹಾಕಿ ಪ್ಯಾಕ್ ಮಾಡ್ತೀವಿ. ಇದು ಹಂಗ್ನೂಲ್ ದಾರ, ಇದನ್ನು ಹಾಕಿ ಇದರಲ್ಲಿ ಹಾಕ್ತಿವಿ. ಈ ತರ ಎಲ್ಲ ಪ್ಯಾಕ್ ಮಾಡತ್ತೀವಿ. ಒಂದ್ ಹಂಗ್ನೂಲ್ ದಾರನು ಹಾಕ್ಬೇಕು ಅದ್ರಲ್ಲಿ. ಅಲ್ಲೇ ತಗೋ ಹಂಗ್ನೂಲ್ ದಾರ ಹಾಕು. ಈ ತರ ಒಂದ್ ಹಂಗ್ನೂಲ್ ದಾರ ಹಾಕಿ ಎಲ್ಲ ಪ್ಯಾಕ್ ಮಾಡೋದು. ಅಂಡ್ ಅವತ್ತು ಒಳಕಲ್ ಪೂಜೆ ದಿನ ಮುತ್ತೈದರಿಗೆ ಉಡಿ ತುಂಬಬೇಕಾದ್ರೆ ಇದರಲ್ಲಿ ಎಲೆ ಆಮೇಲೆ ಕಡ್ಲಿ ಕಾಳನ್ನ ಹಾಕಿ ಉಡಿಯನ್ನ ತುಂಬ್ತೀವಿ. ನೆಲಗಡಲೆ ಹಾಕಿ ಉಡಿಯನ್ನ ತುಂಬ್ತೀವಿ. ಸೊ ಅವತ್ತು ಸುಮ್ಮನೆ ಗದ್ದಲ ಇರುತ್ತಲ್ಲ, ಅದಕ್ಕಾಗಿ ಈಸಿ ಆಗಲಿ ಅಂತ ಹೇಳಿ ಈ ಥರ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ನೋಡಿ ಎಲ್ಲರೂ ಸೇರಿಕೊಂಡು ಫುಲ್ ಬ್ಯುಸಿ ಆಗಿದ್ದಾರೆ. ಎಲ್ಲರೂ ಸೇರಿಕೊಂಡು ಎಲ್ಲ ಸೇರ್ಕೊಂಡು ಮಾಡತ್ತೀವಿ ಕೆಲಸ. ಫುಲ್ ಡೆಡಿಕೇಶನ್ಲೇ ತಮ್ಮನ ಮದುವೆ, ತಮ್ಮಗಳ ಮದುವೆ ತಯಾರಿ ನಡೀತಾ ಇದೆ.
These both kids are very danger in my family. ಕಳೆ ಮಳೆ ಆಡೋ ಗುಂಡು ತಿರ್ಗ ಪಟ ಪಟ